5 ವರ್ಷದ ಮುದ್ದು ಕಂದಮ್ಮ ಆಕೆ. ಹಾಲುಗಲ್ಲದ ಆ ಕಂದ ನಿಗೂಢವಾಗಿ ಹತ್ಯೆಯಾಗಿದ್ದಾಳೆ. ಮಗು ಸಾವಿಗೆ ತಾಯಿ ಹಾಗೂ ಪ್ರೇಮಿಯೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ನಾಪತ್ತೆಯಾಗಿರುವ ತಾಯಿಗಾಗಿ ಶೋಧ ನಡೆದಿದೆ. ಅದೇಗೆ ಮನಸ್ಸು ಬಂತೋ, ಈಕೆ ಹೃದಯಕ್ಕೆ ಅದ್ಯಾವ ಮಟ್ಟಿಗೆ ವಿಷ ತುಂಬಿತೋ ಏನೋ. ಹಾಲು ಗಲ್ಲದ ಈ ಕಂದಮ್ಮನನ್ನ, ತಾನೇ ಹೆತ್ತ ಈ ಮುದ್ದು ಕಂದನನ್ನ ಈಕೆ ಹತ್ಯೆಗೈದಿರುವ ಆರೋಪ ಕೇಳಿಬಂದಿದೆ. ಪ್ರೇಮಿ ಜೊತೆ ಸೇರಿ ಮಗಳನ್ನೇ ಕೊಂದಿರುವ ಆರೋಪ ಹೊತ್ತಿರುವ ಹಂತಕಿ ತಾಯಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಬರ್ತ್ಡೇ ದಿನವೇ ಮಗಳನ್ನ ಕೊಂದಳ ಅಮ್ಮ. ಹಂತಕ್ಕೆ ಅಮ್ಮನಿಗಾಗಿ ಪೊಲೀಸರ ಹುಡುಕಾಟ. ಕಾಡುಗೋಡಿಯಲ್ಲಿ ನಡೆದಿರುವ 5 ವರ್ಷದ ಬಾಲಕಿ ವೆನಿಲಾ ಹತ್ಯೆ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ವೆನಿಲಾ ತಾಯಿ ಪ್ರಿಯಾಂಕಾ, ಈಕೆಯ ಪ್ರಿಯಕರ ಮೋಹನ್ ವಿರುದ್ಧ ಹತ್ಯೆ ಆರೋಪ ಕೇಳಿಬಂದಿದೆ. ವೃತ್ತಿಯಲ್ಲಿ ಪ್ರಿಯಾಂಕಾ ಲಾಯರ್ ಆಗಿದ್ರೆ, ಕಾಲೇಜು ಕಾಲದ ಲವರ್ ಮೋಹನ್ ಲ್ಯಾಂಡ್ ಡೆವಲಪರ್ ಆಗಿದ್ದ. ಐಷಾರಾಮಿ ಬದುಕಿಗಾಗಿ ಪತಿ ಪ್ರವೀಣನ್ನ ಪ್ರಿಯಾಂಕಾ ತ್ಯಜಿಸಿದ್ಲು. ದೊಡ್ಡ ಮಗಳನ್ನ ದಾವಣಗೆರೆಯಲ್ಲಿ ಪತಿ ಜೊತೆಗೆ ಬಿಟ್ಟು ಕಿರಿ ಮಗಳಾದ ವೆನಿಲಾಳನ್ನ ತನ್ನೊಟ್ಟಿಗೆ ಇರಿಸಿಕೊಂಡಿದ್ಲು. ಮೋಹನ್ ಜೊತೆಗೆ ವಿಲ್ಲಾದಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ಲು. ಮಾರ್ಚ್ 24ನೇ ತಾರೀಕು ರಾತ್ರಿ ಮಗುವೊಟ್ಟಿಗೆ ಕೋಲಾರದ ಕೆಫೆ ಬಳಿ ಪ್ರಿಯಾಂಕಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಆದರೆ ಮರುದಿನ ಬೆಳಗ್ಗೆ ಬಾಲಕಿ ವೆನಿಲಾ ಶವ್ ಆಗಿದ್ದಾಳೆ. ಪ್ರಿಯಾಂಕಾ ಬರ್ತ್ಡೇ ದಿನದ ರಾತ್ರಿಯೇ ಮಗುವನ್ನ ಹತ್ಯೆಗೈದಿರುವ ಶಂಕೆ ಇದೆ. ಯಾಕಂದ್ರೆ ಕೇಸ್ ಬಯಲಾದ ಬಳಿಕ ಅಂದು ಆರೋಪಿ ಧರಿಸಿದ್ದ ಬಟ್ಟೆ ಬಗ್ಗೆ ಪೊಲೀಸರು ಕೇಳಿದ್ದಾರೆ. ಆದರೆ ಮೋಹನ್ ಬೇರೆ ಬಟ್ಟೆ ನೀಡಿದ್ದಾನೆ. ಮಗುವಿನ ಬಟ್ಟೆಯನ್ನ ವಾಷಿಂಗ್ ಮಷಿನ್ಗೆ ಹಾಕಿರೋದು ಸಿಸಿಟಿವಿ ದೃಶ್ಯಗಳಿಂದ ಗೊತ್ತಾಗಿದೆ. ಏಪ್ರಿಲ್ನಲ್ಲಿ ಮಗು ಮೃತಪಟ್ಟಿದೆ. ಇದಾದ ಕೆಲ ದಿನಗಳಲ್ಲೇ ಪ್ರಿಯಾಂಕಾ ಹಾಗೂ ಮೋಹನ್ ಮಲ್ಲೇಶ್ವರಂನ ದೇಗುಲದಲ್ಲಿ ಕಾಣಿಸಿಕೊಂಡಿದ್ರು. ಯಾವುದೇ ನೋವಿಲ್ಲದೆ ರಸ್ತೆಯಲ್ಲಿ ಓಡಾಡಿದ್ದಾರೆ. ಏಪ್ರಿಲ್ 4ರಂದು ಮಗು ಸಾವಿನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪೊಲೀಸರಿಗೆ ಸಿಕ್ಕಿದ್ರು ಕೇಸ್ ದಾಖಲಿಸಿಲ್ಲ. ಈ ತಿಂಗಳ 4ರಂದು ಒತ್ತಡ ಹೆಚ್ಚಾದಾಗ ಎಫ್ಐಆರ್ ಹಾಕಿದ್ದಾರೆ. ಹೀಗಾಗಿ ಪೊಲೀಸರ ಬಗ್ಗೆಯೂ ಸಂಶಯ ಹೆಚ್ಚಾಗಿದೆ. ಸದ್ಯ ಆರೋಪಿ ಮೋಹನ್ ಲಾಕ್ ಆಗಿದ್ದಾನೆ. ಆದರೆ ಪ್ರಿಯಾಂಕಾ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಪ್ರಿಯಾಂಕಾ ಪತ್ತೆ ಆದ್ರೆ ಸಾವಿನ ಮತ್ತಷ್ಟು ವಿಷಯ ಬಯಲಾಗಲಿದೆ. ವಿಕಾಸ್, TV9 ಬೆಂಗಳೂರು.